ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್ ಅಂತೇಳಿ. ಇವತ್ತಿನ ದಿನ ಡಿಮಾರ್ಟ್ ಶಾಪಿಂಗ್ ಏನೆಲ್ಲ ಡಿಮಾರ್ಟ್ಗೆ ಹೋಗಿದ್ದನ್ನು ತೋರಿಸಿದ್ನಲ್ವ, ಹಾಗೆ ಡಿಮಾರ್ಟ್ ಶಾಪಿಂಗಲ್ಲಿ ಏನೇನು ತಂದೆ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಯಾಕಂದರೆ ಏನೇನು ತಂದೆ ನಡಿ ಅಮ್ಮ ಎಲ್ಲ ತೋರಿಸ್ತಾಳೆ. ಏನೇನು ತಂದೆ ಅಂತ ನಿಮಗೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಹರಡಿದ್ದೀನಿ, ಕೂಡ ಇಲ್ಲೆಲ್ಲ ಹರಡ್ಬಿಟ್ಟಿದ್ದೀನಿ. ಇವತ್ತಿನ ದಿನ ಡಿಮಾರ್ಟಲ್ಲಿ ನಾನು ಏನೇನು ತಂದೆ, ಯಾವುದೆಲ್ಲ ಯೂಸ್ ಆಗುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಇಷ್ಟೆಲ್ಲ ಯಾರ್ಯಾರಿಗೆ ಅಂತೇಳಿ ತೋರಿಸ್ತೀನಿ. ನೋಡೋಣ ಬನ್ನಿ. ಈ ಬಾಕ್ಸು 2 ಸ್ಟೆಪ್ ಬರುತ್ತೆ, ಕಾಣಿಸ್ತಿದೆಯಲ್ಲ, ಇದು 2 ಸ್ಟೆಪ್ ಬರುತ್ತೆ. ಈ ಬಾಕ್ಸ್, ಇದು ಬಾಕ್ಸ್, ಇದ್ರ ಪ್ರೈಸ್ ಬಂದು 99 rupees. ಈ ರೀತಿ ಇರುತ್ತೆ. ಈ ಥರ ಮಂಜುಗೆ ಸ್ಕೂಲಿಗೆ ಅಂತ ತಂದಿದ್ದೆ ಫ್ರೆಂಡ್ಸ್. ಇದು ಮನೆ ಯೂಸ್ಗೇನಲ್ಲ, ಅಂದರೆ ಮಂಜುಗೆ ಸ್ಕೂಲ್ಗೆ ಅಂತ ತಂದಿದ್ದು ಇದೆರಡು. ಇದು ಮತ್ತು ಇನ್ನೊಂದು ಇದೇ ಥರ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಒಂದೊಂದು ದಿನ ಪಲಾವು ರೈಸ್ ಐಟಮ್ ಮಾಡಿದ್ರೆ ಒಂದರಲ್ಲಿ ಅದು ಮತ್ತು ಒಂದರಲ್ಲಿ ಸ್ನ್ಯಾಕ್ಸ್ ಹಾಕಿ ಕಳಿಸ್ಬೋದು ಅಂತ ಹೇಳ್ಬಿಟ್ಟು ಇದು ಹೀಗೆ ತೆಗೆದು ಕೊಡ್ತಾರೆ ಬೇಕಿದ್ರೆ. ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ. ಅದಾದಮೇಲೆ ಇದು ವಾಟರ್ ಬಾಟಲು ಮಂಜುಗೆ ಅಂತ ತಂದಿದ್ದು. ಇದು ಪ್ರೈಸ್ ಬಂದು MRP ಬಂದು 30 rupees ಇದೆ. ನಮಗೆ ಸಿಕ್ಕಿದ್ದು ಬಂದು 21 rupees. ಇದನ್ನು 2 ತೊಗೊಂಡಿದ್ದೀನಿ. ಮತ್ತು ಮಂಜುಗೆ ಮತ್ತು ಅಮ್ಮಗೆ ಇಬ್ಬರಿದ್ದಾರಲ್ವ, ಹಾಗಾಗಿ. ಶೂಸ್ ನೋಡಿ, ಇದು ಮಂಜು ಸ್ಕೂಲ್ಗೆ ಅಂತಲೇ ತಂದಿದ್ದು. ಈ ರೀತಿ ಇದೆ, ಕಟ್ಟಲ್ಲಿ ಲೇಸ್ ಇಲ್ಲ. ಇದೇ ಥರ ನಮಗೆ ನಾವು ಸ್ಕೂಲ್ಗೆ ಹೋಗುವಾಗ ಒಂಥರ ಆಗ್ತಾ ಇದ್ವಲ್ಲ, ಇಲ್ಲಿ ಓಪನಿಂಗ್ ಬರುತ್ತೆ ಇಲ್ಲಿ, ಆ ಥರ ಬಾಯ್ಸ್ಗೂ ಇದೆಯಂತೆ. ನನಗೆ ಯಾಕೋ ಲೈಕ್ ಆಗಲಿಲ್ಲ, ಇದು ಬಾಯ್ಸ್ಗೆ ಇತ್ತು, ಈ ಥರ ಇರಲಿ ಅಂತ ಹೇಳಿ ತೊಗೊಂಡು ಬಂದ್ವಿ. ಬಾಟಾ ಕಂಪನಿದು. ಇದ್ರ ಪ್ರೈಸ್ ಬಂದು 404 rupees. ಇದ್ರ MRP ಬಂದು 450 rupees ಇದೆ ಫ್ರೆಂಡ್ಸ್. ಇದು ಬಂದು 404 rupeesಗೆ ಸಿಕ್ತು. ಇದು ಸೈಜ್ ಬಂದು 9 ಮಂಜುಗಿ ಸ್ಕೂಲ್ಗೆ. ಅದಾದಮೇಲೆ ಇದು ಬಂದು ಎಷ್ಟಿತ್ತು, 50 rupees ಏನೋ ಇತ್ತು ಫ್ರೆಂಡ್ಸ್. ಇದು ನಮಗೆ 70 rupees ಇದು ಪ್ರೈಸು. ಚಾಕೋಸು 50 rupeesಗೆ ತೊಗೊಂಡು ಬಂದ್ವಿ. ಸೇಮ್ ಇದ್ರಿಗೂ ಅಂತೇಳಿ ತೊಗೊಂಡು ಬಂದಿದ್ದು. ಇದು ಬೈ 1 get 1 ಇತ್ತು ಫ್ರೆಂಡ್ಸ್. ಇದು 70 rupees ಈಚ್ ಬಿಟ್ಟು ಎಷ್ಟು ಹಾಕಿದ್ರು ಪ್ರೈಸು ಜ್ಞಾಪನೆ ಇಲ್ಲ. 70 rupees 80 rupees 1 ಪೀಸು. ಬೈ 1 get 1 ಇತ್ತು. 120 ಏನೋ ಬೀಳುತ್ತೆ ಅನಿಸುತ್ತೆ. ನಾನು ಮೆನ್ಷನ್ ಮಾಡ್ತೀನಿ ಇಲ್ಲಿ ಸೈಡಲ್ಲಿ ಇದರ ಪ್ರೈಸ್ ಏನು ಅಂತೇಳಿ ನಾನು ಮೆನ್ಷನ್ ಮಾಡ್ತೀನಿ, ಬಿಲ್ ನೋಡಿಬಿಟ್ಟು. ಇದು ಶಾವ್ಗೆ ಬಂದು ಇದ್ರ ಪ್ರೈಸು ಕೆಲವೊಂದು ನಾನು ತೊಗೊಂಡಿದ್ದು ಜ್ಞಾಪನೆ ಇದೆ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ತೊಗೊಂಡಿದ್ದು ನನಗೆ ಜ್ಞಾಪನೆ ಇಲ್ಲ. ಹಾಗಾಗಿ ಇದ್ರದ್ದು ಪ್ರೈಸ್ ಬಂದು ಏನಿದೆ ಅಂತ ಹೇಳ್ಬಿಟ್ಟು ಬಿಲ್ಲನ್ನು ನೋಡಿ ನಾನು ಎಂಡ್ ಸ್ಕ್ರೀನಲ್ಲಿ ಈ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸ್ವಲ್ಪ 70 100 ಎಷ್ಟಿದೆ ಆ ಅಮೌಂಟನ್ನು ತೋರಿಸ್ತೀನಿ. ಇದು ಬಂದು 1/2 kg ಫ್ರೆಂಡ್ಸ್. ಇದು ಜಾಮೂನ್ ಪ್ಯಾಕೆಟ್ ತಾಯಿ. ಇದು ಬಡ್ಸು, ಇಯರ್ ಬಡ್ಸ್ ಇರುತ್ತಲ್ವ, ಅದು 50 rupees. ಬೈ 1 get 1 ಇತ್ತು. ನಮಗೆ ಬಂದು 25 rupees ಒಂದು ಈಚ್ ಬಿತ್ತು. 2 ಇದೆ ಇದು. ಇದು ಫ್ರೆಂಡ್ಸ್ ಅಲ್ಲೇ ಪ್ರೈಸ್ ಗೊತ್ತಾಗ್ತಿದೆ. ಇದು 20 rupees ಪ್ರೈಸ್ ಬಂದು 20 rupees ಇದೆ. ಇದು ನಮಗೆ 50 rupees ಒಂದು, ಇಲ್ಲ 20 rupeesಗೆ ಬೈ 1 get 1 ಸಿಕ್ತು. ನಾನು 4 ಪ್ಯಾಕೆಟ್ ತೊಗೊಂಡಿದ್ದೀನಿ.
ಮೇಲಿಡ್ತಿದ್ದೀನಿ ಫ್ರೆಂಡ್ಸ್, ಪುಡಿ ಮಾಡಾಕ್ತೆ. ಇದು ಅಷ್ಟೇ ಫ್ರೆಂಡ್ಸ್, 40 ರುಪೀಸ್. ಬೈ 1 get 1 ಸಿಕ್ತು, ಹಾಗಾಗಿ ತೊಗೊಂಡಿದ್ದೀನಿ. ಮೇಲಿಟ್ಟಿರ್ತೀನಿ ಫ್ರೆಂಡ್ಸ್, ಇದೆಲ್ಲ ಫಿಕ್ಸ್ ಮಾಡಲ್ವಾ, ಹಾಗಾಗಿ ಇಬ್ಬರು ಇದ್ದಿದ್ದಾರೆ. ಹಾಗಾಗಿ ಇದು ಬಂದು 21 ರೂಪಾಯಿ. ಇದು ಏನೇನು ಇದು ಏನು ಹೇಳ್ತಾರೆ, ಏಲಕ್ಕಿ, ಸಾರಿ ಏಲಕ್ಕಿ ಬಂದು 21 ರುಪೀಸ್. 2 ಪೀಸ್ ತೊಗೊಂಡಿದ್ದೀನಿ. ಇದು ಮೈದಾ ಫ್ರೆಂಡ್ಸ್, ನಾನೇನು ತೊಗೊಂಡಿಲ್ಲ, ನನ್ನ ಮಕ್ಕಳು ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದಾರೆ. ಇದನ್ನು ನನಗೆ ಗೊತ್ತೇ ಆಗಿಲ್ಲ. ಬಿಲ್ಲಿಂಗ್ ನನ್ನ ಹಸ್ಬೆಂಡ್, ನಾನು ಇವನು ಅದೇ ಡಿಮಾರ್ಟ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ, ಇವ್ನು ಮಿಸ್ ಆಗಿದ್ದ ಅಂದ್ಬಿಟ್ಟು ಆವಾಗ ತಗೊಂಡು ಬರೋಕ್ಕೆ ಹೋಗಿದ್ದೆ. ಹಾಗಾಗಿ ಇದೆ. ಅದಾದಮೇಲೆ ತೆಂಗಿನಕಾಯಿ ಬಂದು 26 ರುಪೀಸ್ ಪರ್ ಪೀಸು. ತುಂಬ ದಪ್ಪ ಇದೆ ನೋಡಿ, ಎಷ್ಟು ದಪ್ಪ ಇದೆ. ದಪ್ಪ ಇದೆ. ಇದು ಬಂದು 5 ಏನೋ ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಗೊತ್ತಿಲ್ಲ ಫ್ರೆಂಡ್ಸ್. ಸೋಂಪು 200 ಗ್ರಾಮು. ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡೋಣ. ಇದು ಏಲಕ್ಕಿ ತೋರಿಸಿದಲ್ಲ, ಅದು ಸಬ್ಬಕ್ಕಿ ಫ್ರೆಂಡ್ಸ್. 1 kgಗೆ ಎಷ್ಟು ಇಟ್ಟು ನೋಡಿ ಜ್ಞಾಪನ ಇಲ್ಲ. 130 ರುಪೀಸು ಏನೋ ಇತ್ತು ಫ್ರೆಂಡ್ಸ್. ಒಂದಕ್ಕೆ ನೋಡಿ 57 ರುಪೀಸ್ ಇದೆ. 57 ರೂಪಾಯಿ ಇದೆ ಹಾಫ್ kgಗೆ. 1 kg ತೊಗೊಂಡ್ರೆ 100 and ಸಮಥಿಂಗ್ ಎಷ್ಟೋ ಇತ್ತು. ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ 1 kgದು. ಬೈ 1 get 1 ಫ್ರೂಟು, ಒಣ ದ್ರಾಕ್ಷಿ. ಇದು ಬಂದು 200 ರುಪೀಸ್. ಇದು MRPನೇ ಇದೆ, 199 ಇದೆ. ಇದು ಟೀ ಪೌಡ್ರ್ ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ ಆನ್ಲೈನಲ್ಲಿ ಹೋಗ್ತೀನಿ ಅಂದರೆ ಅಂತ ಇದು ಪ್ಲೈನೇ ತೊಗೊಂಡಿದ್ದಾರೆ. ಕನಂದೇವನ್ನು 1 kg 200 and ಸಮಥಿಂಗ್ ಆಯಿತು. ಇದು ಅವ್ರದ್ದೇನೋ ತೊಗೊಂಡಿದ್ದಾರೆ. கொஞ்சம் ಆಫ್ ಮಾಡಿ ಫ್ಯಾನು. ಇದು ಇದರಲ್ಲಿ ಪಾಯಸ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ, ಉದ್ದ ಅಂತ ಅಂದ್ಕೊಂಡು ನಾನು ಬೇರೆ ಕಡೆ ಎಲ್ಲೋ ಹೋದಾಗ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ದೆ, ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಇದು ಪ್ರೈಸು ಬಂದು 95 ಇದೆ. ನಮಗೆ 40-50 ರುಪೀಸೋ ಬಿದ್ದಿದೆ ಅಂತ ತೋರಿಸ್ತೀನಿ. 511 ರೂಪಾಯಿ ಇದೆ. 1 kg ತೊಗೊಂಡಿದ್ದೀವಿ. ನಮಗೆ 600 and ಸಮಥಿಂಗ್ ಏನೋ ಬಿತ್ತು. ನಾನು ಇಲ್ಲಿ ಹಾಕಿರ್ತೀನಿ. ನಾನು ಇದೇ ಇದರಲ್ಲಿ ನೋಡಿಬಿಟ್ಟು ನಾನು ಹಾಕಿರ್ತೀನಿ. ನಾನು ವಾಯ್ಸ್ ಓವರ್ ರಿಯಲ್ ವಾಯ್ಸ್ ಓವರೇ ಕೊಟ್ಟಿದ್ದೀನಿ, ವಾಯ್ಸ್ ಓವರ್ ಏನು ಕೊಟ್ಟಿಲ್ಲ. ಇಲ್ಲಿ ತೋರಿಸ್ತಿದ್ದೀನಲ್ವ, ಅಲ್ಲೇ ಹಾಕಿರ್ತೀನಿ. ಇದು ಗೋಧಿ ನುಚ್ಚು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಗೋಧಿ ನುಚ್ಚು ಹೇಗಿರುತ್ತೆ ಅಂತ. ನಾನು ನೋಡಿರಲಿಲ್ಲ. ಇದು ಗೋಧಿ ನುಚ್ಚು ಅಂತಲೇ ಕೇಳಿಬಿಟ್ಟು ತೊಗೊಂಡು ಬಂದಿದ್ದೀನಿ. ಈ ಸಲ ಏನೇನೋ ಇತ್ತು ಒಂದು ಸರ್ಕ ನವಣೆ, ಅದು ಏನೇನೋ ನನಗೂ ಗೊತ್ತಿಲ್ಲ, ನನಗೆ ಯೂಸ್ ಮಾಡಿ ಗೊತ್ತಿಲ್ಲಲ್ಲ. ಸರಿ, ಇದ್ರದ್ದು ರೈಸ್ ನೋಡೋಣ, ಸ್ವಲ್ಪ ಡಯಟ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ತುಂಬ ಟೆನ್ಷನ್ ಪ್ರೆಷರ್ ಆಗುತ್ತೆ ಫ್ರೆಂಡ್ಸ್, ಮಕ್ಕಳನ್ನ ಇಟ್ಕೊಂಡು ಮಾಡೋದು, ಹಾಗಾಗಿ ಮಾಡಲ್ಲ. ಇದ್ರ ಪ್ರೈಸ್ ಬಂದು 36 ರುಪೀಸು, ಸೇಮ್ ಪ್ರೈಸೇ ಇದೆ. ಇದೆಲ್ಲ ಆಮೇಲೆ ತೋರಿಸ್ತೀನಿ, ಬರೀ ಪ್ಯಾಕೆಟಲ್ಲಿ ಇದು ತೋರಿಸ್ತೀನಿ. ಇದು ಬಂದು ಜೀರಿಗೆ 500 ಗ್ರಾಮ್ ಇದೆ. 100 and 200 ಹತ್ರ ಇತ್ತು. ಇದ್ರದ್ದು ನಿಜವಾಗ್ಲೂ ಗೊತ್ತಿಲ್ಲ. ನಾನೇ 179 ರುಪೀಸ್ ಇದ್ರದ್ದು MRP ಇದೆ. ನಾನು ಎಷ್ಟೊತ್ತು ತೊಗೊಂಡೆ, 110 ರೂಪಾಯಿ 130 ರೂಪಾಯೋ ಬಿದ್ದಿದೆ ಇದಕ್ಕೆ. ಇದೇನೋ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ರಸ್ನ ನನ್ನ ಮಗಳಿಗೆ ಇಷ್ಟ ಇದು, ಹಾಗಾಗಿ ಟಾಟಾ ತೊಗೊಂಡು ಬಂದಿದ್ದೀವಿ. ಲಾಸ್ಟ್ ಟೈಮ್ ಬೈ 1 get 1 ಇತ್ತು ತೊಗೊಂಡಿದ್ವಿ. ಒಂದು ಮ್ಯಾಂಗೋ, ಒಂದು ಇದನ್ನು ಚೆನ್ನಾಗಿ ಕುಯ್ದಾಕ್ಬಿಟ್ಟ. ಮ್ಯಾಂಗೋ ಖಾಲಿ ಆಗಿಲ್ಲ ಇದೆ. ಓಕೆ, ಸರಿ, ಕೊಟ್ಟವ್ರು ಆಯಿತು. ಮುಟ್ಟಬಾರ್ದು ನೋ. ಒಳ್ಳೊಳ್ಳು. ಇದು 100 ರುಪೀಸ್ ಏನೋ ಬಿದ್ದಿದೆ ಫ್ರೆಂಡ್ಸ್. ಇದರಲ್ಲಿ 270 ರುಪೀಸ್ ಬಿದ್ದಿದೆ. 3/4 kg ಇದು. ಅಲ್ಬಾರ್ದು ತಗೋದ. ಇದು 100 ಗ್ರಾಮು ಎಷ್ಟು ಅಂತ ಗೊತ್ತಿಲ್ಲ, ಚಕ್ಕೆ. ಸಾಸಿವೆ ತೊಗೊಂಡಿದ್ದೀನಿ, ಎಷ್ಟು ಅಂತ ನಂಗೆ ನಿಜವಾಗ್ಲೂ ರೇಟ್ ನೋಡಿ ತೊಗೊಂಡಿಲ್ಲ, ಬೇಕು ಅಂತ ತೊಗೊಂಡೆ. ಇದ್ರದ್ದು
ಫ್ರೆಂಡ್ಸ್ ಗೋಡಂಬಿ ಇದು ನನಗೆ ರೇಟ್ ಗೊತ್ತಿಲ್ಲ, ನಾನು ಎಂಟು ಸ್ಪೂನೆಲ್ಲ ಹಾಕ್ತೀನಿ. MRP ಬೇಕಿದ್ರೆ ಹೇಳ್ತೀನಿ. MRP ಅದು ಸಾರಿ ಹೇಳಲಿಲ್ಲಲ್ಲ. ಗೋಡಂಬಿದು 577 ಇದೆ, 577. ಇದ್ರದ್ದು ಎಲ್ಲ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. 80 ರೂಪೀಸ್ ಒಂದು. ಬೈ ಒನ್ ಗೆಟ್ ಒನ್ ಇದ್ದ ಏನೋ ಗೊತ್ತಿಲ್ಲ ನನಗೆ. 2 ತೊಗೊಂಡಿದ್ದಾರೆ, ಸೇಮೇ ತೊಗೊಂಡಿದ್ದಾರೆ ಜ್ಯೂಸ್ಗಳು. ಇದ್ರದ್ದು ಪ್ರೈಸ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. 95 ರೂಪೀಸ್. ಇದೆಲ್ಲ ನನ್ನ ಹಸ್ಬೆಂಡೇ ತೊಗೊಂಡಿದ್ದಾರೆ. ನಾನು ಅಲ್ಲಿ ಬಿಲ್ಲಿಂಗಿಗೆ ಹೋಗಿದ್ದೆ, ಅದನ್ನು ತೋರಿಸ್ತೀನಲ್ವಾ, ಅದರಲ್ಲಿ ಇದು 2 ಇರಲಿ ಅಂತ ದ್ರಾಕ್ಷಿ ತೊಗೊಂಡಿದ್ದೀನಿ. 99 ಹೇಳಿದ್ದೀನಿ. ಇದು ಬಂದು ಫ್ರೀಯಾಗಿ ಕೊಟ್ಟಿದ್ದು. ಇದು ಫ್ರೀಯಾಗಿ ಕೊಟ್ಟಿದ್ದು. ಇಲ್ಲ 1 kg ಅನ್ನಲ್ವಾ, ಏನು ಹೇಳ್ತಾರೆ, ಸಬ್ಬಕ್ಕಿ ಬೇಡ ಹೋಗು. ಮೆಂತ್ಯ ಬಂದು 75 ರೂಪೀಸ್ kg, ಸಾರಿ ½ kg ಇದು. ಅದಾದಮೇಲೆ ಅಮ್ಮಗೆ ಇನ್ನೊಂದು ಬಾಟ್ಲ್ ಅನ್ನಲ್ವಾ ಇದು. ಮಿಕ್ಕಿದೆಲ್ಲ ತೆಂಗಿನಕಾಯಿ, ಸಾರಿ ಇನ್ನೊಂದಿದೆ, ಇದನ್ನೇ ಯಾರು ತಗೊಂಡ್ರಪ್ಪ. ಇದು ಇದನ್ನ 53 ರೂಪಾಯಿ ಫ್ರೆಂಡ್ಸ್. ಇದು ಚಿನಿಮೆ ನಡಿ ಕುತ್ಕೊಂಡು ಮಾಡೋದು ಕಷ್ಟ ಆಗ್ತಿದೆ ಫ್ರೆಂಡ್ಸ್. ಆದರೂ ಮಾಡಿದ್ದೀನಿ. ಇಲ್ಲ ತಪ್ಪು. ಇದು ಪ್ಯಾನ್ ಕೇಕ್ ಫ್ರೆಂಡ್ಸ್, 53 ರೂಪೀಸು. ಎಷ್ಟು ಬಿದ್ದಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅದಾದಮೇಲೆ ಸಾಲ್ಟು 28 ರೂಪೀಸು. ಅದೆಷ್ಟು ಬಿದ್ದಿದೆ ಅಂತ ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಾಗಬೇಕಲ್ವ, ಹಾಗೆ ಅದು ಬ್ಯಾಗ್ ಖಾಲಿ ಆಯಿತು. ತೆಂಗಿನಕಾಯಿ ಅಷ್ಟೇ ಇದೆ. ಇದು ಫ್ರೆಂಡ್ಸ್ ಇದರ MRP ಬಂದು 150 ರೂಪೀಸು. ಇದು 3 ಪೀಸ್ ಇದೆ ಫ್ರೆಂಡ್ಸ್. ಸ್ಕೂಲಿಗೆ ಒಂದರಲ್ಲಿ ಸ್ನ್ಯಾಕ್ಸು ಮತ್ತು ಚಟ್ನಿ ಸಾಂಬಾರು ಏನಾದರೂ ಹಾಕ್ಕೊಟ್ರೆ, ರೈಸ್ ಸಾಂಬಾರು ಅಂತ ಹಾಕ್ಕೊಡಲ್ಲ ಒಂದೊಂದು ಟೈಮ್. ನನ್ನ ಮಗಳು ಸ್ವಲ್ಪ ಶೇಕ್ ಮಾಡೋದು ಫ್ರೆಂಡ್ಸ್, ಹಾಗಾಗಿ ನೋಡಿ ಇದು ಸೇಮೇ. ಹಂಗೇನೋ ಒಂದೇ ಕಲರ್ ಬಂದಿದೆ, ಗ್ರೀನ್ ಕಲರ್ ಇಷ್ಟ ಅಂದ್ಬಿಟ್ಟು. ಬೇಡ ಅಂದರೆ ಇದು 2 ಬಾಕ್ಸ್ ಕಟ್ ಕಳಿಸ್ಬೋದು ಫ್ರೆಂಡ್ಸ್. ಇದು ತೆಗೆದುಬಿಟ್ಟು ಬೇಕಾದ್ರೆ ಇದನ್ನೇ ಫಿಟ್ ಮಾಡಿ ಕಳಿಸ್ಬೋದು. 2 ಬಾಕ್ಸು ಮಾಡ್ಕೋಬೋದು, 3 ಬಾಕ್ಸು ಮಾಡ್ಕೋಬೋದು. ಸೇಮೇ ತೋರಿಸಿದ್ನಲ್ವಾ, ಹಾಗೆ 150 ರೂಪೀಸ್ ಸಿಕ್ತು ನನಗಿದು. ಒಂದರಲ್ಲಿ ಸಾಂಬಾರು, ಒಂದರಲ್ಲಿ ಸ್ನ್ಯಾಕ್ಸು, ಒಂದರಲ್ಲಿ ಇಡ್ಲಿ ದೋಸೆ ಏನಾದರೂ ಹಾಕ್ಕೊಟ್ರೆ ಹಂಗೆ ಮಾಡಬಾರ್ದು. ಹಾಗಾಗಿ ಇದರಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಕೊಡೋಣ ಅಂತ. ಈ ಬಾಕ್ಸ್ ಇನ್ನೊಂದು ಎಲ್ಲೋ ಇತ್ತು ಅಷ್ಟಿದೆ ಅಲ್ಲ. ಇದು 100 ರೂಪೀಸ್. ಎಷ್ಟು ತಂದಿದ್ದಾನೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು ಒಂದು ಬಿಸ್ಕೆಟ್ ತಗೊಂಡು ಬಂದಿದ್ದಾರೆ. ಇದ್ರ ಪ್ರೈಸ್ ಬಂದು 69, ಸಾರಿ ಇಲ್ಲೇ 69 ರೂಪೀಸ್, ಸಾರಿ 169 ರೂಪೀಸು. ಕ್ರ್ಯಾಕ್ ಚಾಕು, ಪಾರ್ಲೇಜಿ ನಾನು ತಂದಿರಲಿಲ್ಲ. 89 ರೂಪೀಸ್ ಬಿಟ್ಟು ಫ್ರೆಂಡ್ಸ್. ಇದು ಒಂದಿತ್ತು, ನಾನೇ ತಗೊಂಡಿದ್ದು. ಅದಕ್ಕೆ ಎಲ್ಲ ತೋರಿಸಿದ್ದೀನಿ. ಇವಾಗ ಬಂದು ಇದು ಈಗ ಅಲ್ಲೇ ಇದು ಮಾಡಿಕೊಡ್ತಾರಲ್ಲ, ಅದಕ್ಕೆ ಬಂದಿದ್ದೀನಿ. ಇದು ಥರ ಹಸ್ಬೆಂಡ್ ಸಂಜೆಗೆ ತುಂಬ ಇದು ರೈಸ್ ಪಾಪಡಂತೆ 1 kg 1.5 kg ತೊಗೊಂಡು ಬಂದಿದ್ದಾರೆ. ಇದು per kg ಬಂದು 107 107 ರೂಪಾಯಿ ಇದೆ. ಇವು ನಾವು ಕೊಟ್ಟಿರೋ ಪ್ರೈಸ್ ಬಂದು 173 ರೂಪೀಸ್, 173 ರೂಪಾಯಿ ಕೊಟ್ಟಿದ್ದೀವಿ 1.5 kgಗೆ. ಇದು ಬಂದು ತೊಗರಿಬೇಳೆ ಫ್ರೆಂಡ್ಸ್. 1.5 kg ತೊಗೊಂಡು ಬಂದಿದ್ದಾರೆ. 1 kgಗೆ 183 ರೂಪಾಯಿ, 275 ರೂಪಾಯಿ ಕೊಟ್ಟಿದ್ದೀವಿ ತೊಗರಿಬೇಳೆ. ನಾನು ವಾಯ್ಸ್ ಔಟ್ ಕೊಡ್ತಾಯಿದ್ದರಿಂದ ಮತ್ತು ಇದಕ್ಕೆಲ್ಲ ಫ್ರೆಂಡ್ಸ್ ನಾನು ಅಮೌಂಟ್ ಮೆನ್ಷನ್ ಮಾಡಿರಲ್ಲ. ನಾನು ಇದ್ರದ್ದು ಏನಿದೆ ನಿಮಗೆ ಗೊತ್ತಿರುತ್ತೆ. ಅವ್ರು ಅಲ್ಲೇ ಬಿಲ್ಲಿಂಗ್ ಏನಾಗಿರುತ್ತೆ ಅದನ್ನೆಲ್ಲ ಸ್ಟಿಕ್ ಮಾಡಿರ್ತಾರೆ. ಹಾಗಾಗಿ ಇದಕ್ಕೆ ಸ್ಟಿಕ್ ಮಾಡಿರೋಕ್ಕೆ ಹೇಳಲ್ಲ, ಬರೀ ಪ್ಯಾಕೆಟ್ ಐಟಮ್ಗೆ ನೋಡಿ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ಬಂದು ಜಾಂಗ್ರಿ ಬೆಲ್ಲ 1 kg 292 ಗ್ರಾಮ್ kg ಇದೆ. 62 ರೂಪಾಯಿ per kg, 85 ರೂಪೀಸ್ ಕೊಟ್ಟಿದ್ದೀವಿ ನಾವು. ನಾವು ರವೆ ತಂದು ತುಂಬ ಸ್ವಲ್ಪ ದಿನವೇ ಆಗೋಯ್ತು. ನಾವು ಡಿಮಾರ್ಟ್ಗೆ ಹೋಗಿ ತುಂಬ ದಿನ ಆಯಿತು ಫ್ರೆಂಡ್ಸ್. ಇದು 2 kg ತೊಗೊಂಡು ಬಂದಿದ್ದೀವಿ. ಈ 41 ರೂಪಾಯಿ per kg, 84 ರೂಪೀಸ್ ಆಗಿದೆ. ಅಂದರೆ 2 kg ತಂದಿದ್ದೀವಲ್ಲ, ಹಾಗಾಗಿ
ಇದೇನಕ್ಕೆ ಇಷ್ಟು ಬಂದಿದೆ ಅಂತ ಗೊತ್ತಿಲ್ಲ. ಅವಲಕ್ಕಿ ಮನೆ ಏನೋ ಬೇಕಾಗಿದ್ದು ಜಾಸ್ತಿ ತಂದಿಲ್ಲ, ಬೇರೆದಿದ್ದು ಏನೇನೋ ತಂದಿದ್ರೆ. ಅಂದರೆ ಅಮ್ಮ ನಾನು ಮಂಜುನ ಇಟ್ಕೊಂಡಿದ್ನಲ್ವ, ನಾನು ಪ್ಯಾಕೆಟ್ ಐಟಮ್ನ ಸ್ವಲ್ಪ ಸ್ವಲ್ಪ ಅಲ್ಲಿ ಮುಂದೆ ಎತ್ಕೋತಾ ಇದ್ದೆ, ನೋಡ್ಕೊಂಡಿರ್ತಿದ್ದೆ. ಫ್ರೆಂಡ್ಸ್ ಅಮ್ಮ ಬಿದ್ದು, ಅದಾದಮೇಲೆ ಬಂದು ನನ್ನ ಹಸ್ಬೆಂಡ್ ಬಂದರು. ಬಿಲ್ ಹಚ್ಚಿ ಕಾಣಲ್ಲ, ಫೋಟೋ ತೆಗೆದು ತೋರಿಸ್ತೀನಿ. ಸ್ವಲ್ಪ ಇಷ್ಟ ಆಗಿದೆ, ಲಾಸ್ಟಲ್ಲಿ ಇಷ್ಟ ಆಗಿದೆ ತೋರಿಸ್ತೀನಿ. ಅದಾದಮೇಲೆ ಅವಲಕ್ಕಿ ಬಂದು 3.5 kg ಬಂದಿದ್ದಾರೆ, 222 ರೂಪಾಯಿ. ಅದು ಚೆನ್ನಾದ ಅಂದರೆ ಕಡಲೆಬೇಳೆ 1 kg 300 ಗ್ರಾಮ್ ತಗೊಂಡ್ಬಂದಿದೆ. 87 ರೂಪೀಸ್ ಪರ್ kg. ಇದಾರಲ್ವ 87 ರೂಪೀಸ್ kg. 300 ತಂದಿದ್ದರಿಂದ 199 ಆಗಿದೆ. ಇದು ಕಾಣಿಸ್ತಾ ಇದೆ, ನಾನೇ ಹಾಕ್ಕೊಂಡಿದ್ದೆ. 1 kg 400 ಗ್ರಾಮ್ಸ್ ಇದೆ, 124 ರೂಪೀಸ್ kg. ಹೆಸರುಬೇಳೆ ಫ್ರೆಂಡ್ಸ್ 175 ರೂಪೀಸ್ ಆಯಿತು ಹೆಸರುಬೇಳೆಗೆ. kg ನಾವು ಎಷ್ಟು ಬಂದಿದ್ದೀವಿ ಮತ್ತು ಅದ್ರ ಪ್ರೈಸ್ ಏನು ಪ್ರೈಸ್ ಇದೆ 1 kgಗೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀವಿ. ಇದು 2 kg ಇದೆ ಫ್ರೆಂಡ್. ಕಡಲೆ ಬೀಜ 127 ರೂಪೀಸ್. ನಾವು ತಂದಿರೋದಕ್ಕೆ 255 ರೂಪೀಸ್ ಆಗಿದೆ. 127 ರೂಪೀಸ್ ಕಡಲೆ ಬೀಜ. ನನ್ನ ಮಕ್ಕಳು ವಯಸ್ಸು ತೋರಿಸ್ತೀನಿ, ಬೀಜ ಮಕ್ಕಳಿಗೆ. 1 kg 600 ಗ್ರಾಮ್ಸ್ ಇದೆ. 1 kgಗೆ ಬಂದು 139 ರೂಪೀಸ್ kg ಪರ್ kg. ನಮ್ಗೆ ತಂದಿರೋದು 223 ರೂಪೀಸ್ ನಾವು ತಂದಿರೋದಕ್ಕೆ ಅಮೌಂಟು. 1.5 kg ಫ್ರೆಂಡ್ಸ್ ಉರ್ಗಡ್ಲೆ. ಇದು 126 ರೂಪಾಯಿ kg ಪರ್ kgಗೆ. ನಾವು ತಂದಿರೋದಕ್ಕೆ 189 ರೂಪೀಸ್ ಆಗಿದೆ. ಅಮ್ಮ ಫುಲ್ ಅಡ್ಡ ಇದ್ದು ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ಹತ್ರ ಇರ್ತಾ ಇರಲಿಲ್ಲ, ಹಾಗಾಗಿ ದೂರ ಆಗ್ತಾಯಿದ್ರೆ ರೂಮಲ್ಲಿ ಕೂಡ 2 kg 300 ಗ್ರಾಮ್ ಇದೆ. ಅಷ್ಟು kg ತೊಗೊಂಡ್ಬಂದಿದ್ವಿ. 71 ರೂಪೀಸ್ ಪರ್ kg ಕಡಲೆ ಹಿಟ್ಟು. 167 ರೂಪೀಸ್ ಆಗಿದೆ. ಆಮೇಲೆ ಇದು ಸಕ್ಕರೆ ಫ್ರೆಂಡ್ಸ್ 4 kg 280 ಗ್ರಾಮ್ ತೊಗೊಂಡು ಬಂದಿದ್ದೀವಿ. 41 ರೂಪೀಸ್ 41 ರೂಪಾಯಿ kg. ನಾವು ತಂದಿದ್ದಕ್ಕೆ 175 ರೂಪೀಸ್ ಆಗಿದೆ. ಇದೆ ಫ್ರೆಂಡ್ಸ್. ಇದು ಹೆಸರುಬೇಳೆ 1 kg ಕರೆಕ್ಟಾಗಿ ತೊಗೊಂಡು ಬಂದಿದ್ದೀವಿ. 122 ರೂಪಾಯಿ ಫ್ರೆಂಡ್ಸ್ kgಗೆ. ನಾವು ತಂದಿದ್ದಕ್ಕೆ 126 ರೂಪಾಯಿ ಆಗಿದೆ. 30 1 kg 30 ಗ್ರಾಮ್ ಬಂದಿದೆ, ಅದಕ್ಕೆ ತಗೊಂಡಿದ್ದಾರೆ. ಅದಾದಮೇಲೆ ಎಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್. ಇನ್ನೆಲ್ಲ ತೋರಿಸಿದ್ದೀನಿ, ಏನಾಗಿದ್ದೀನಿ ಅಂತ ನೋಡ್ತಿದ್ದೀನಿ. ಇದು ಗೊತ್ತಲ್ವಾ, ಇದು ಫ್ರೀ ಬಂದಿದೆ ಫ್ರೆಂಡ್ಸ್. ಒಂದು 15 ಇದೆ ನಮ್ಮ ಹತ್ರ ಕೊಟ್ಟಿದ್ದಾರೆ. ಒಂದೊಂದಷ್ಟು ಹಿಂಗೆ ಹಾಕಿ ಒಂದೊಂದು 2 ಬ್ಯಾಗ್ ಇತ್ತಲ್ವ, ಹಾಗಾಗಿ ಏನು ತಂದ್ವಿ. ಓಕೆ ಫ್ರೆಂಡ್ಸ್, ಇಷ್ಟೇ ತಂದಿದ್ದು. ಬಿಲ್ ಫೋಟೋನ ನಾನು ಬ್ಯಾಕ್ ಸ್ಕ್ರೀನಲ್ಲಿ ಬಿಲ್ಲು ಎಲ್ಲ ಹಾಕ್ತೀನಿ ಜೊತೆ. ಈ ಬಿಲ್ನ ನಾನು ಫೋಟೋ ತೆಗೆದು ಕಾಣಿಸ್ತಿದ್ದೆ. ಇಷ್ಟು ಐಟಮು. ಇದರಲ್ಲಿ ಬಂದು ನಾವು 7,408 ರೂಪಾಯಿ ಕೊಟ್ಟಿದ್ದೀವಿ ಫ್ರೆಂಡ್ಸ್ ಅಮೌಂಟು. ಐಟಮ್ ಬಂದು 57 ಐಟಮ್ ತೊಗೊಂಡಿದ್ದೀವಿ. ಸಾರಿ 54 ಐಟಮ್ ತೊಗೊಂಡಿದ್ದೀವಿ. 73 ಕ್ವಾಂಟಿಟಿ ಅಂತ. ಏನೋ ಕ್ವಾಂಟಿಟಿ ಅಂದರೆ ಅದೇ 1 2 ಆ ಥರ ಎಕ್ಸ್ಟ್ರಾ ಆಗುತ್ತಲ್ಲ, ಅದು 73 ಐಟಮ್ ಲೆಕ್ಕ ಬಂದು 73 ಐಟಮ್ 2 3 ಅದನ್ನು ಒಂದೊಂದು ಕೌಂಟ್ ಮಾಡಿರ್ತಲ್ಲ, ಹಾಗಾಗಿ 54. ನಾವು 1 2 ಈಗ ನೋಡಿ ಬಾದಾಮಿ 2 ತೊಗೊಂಡಿದ್ದೀವಿ, ಅದೆಲ್ಲ ಸೇರಿ ಅವರು 73 ಆಗಿದೆ. ಬಟ್ ಬಾದಾಮಿ ಎಲ್ಲ ಒಂದೊಂದು ಕೌಂಟ್ ಅಲ್ವ, ಹಾಗಾಗಿ 7,408 ರೂಪಾಯಿ ಆಗಿದೆ. ಅದಾದಮೇಲೆ ನಾವು ಸೇವ್ ಮಾಡಿರೋ ಅಮೌಂಟ್ ಬಂದು 2,512 ರೂಪಾಯಿ MRP ಆಗುತ್ತೆ. ಬೇರೆ ಕಡೆ ತೊಗೊಂಡ್ರೆ, ಬೇರೆ ಕಡೆ ಗೊತ್ತಿಲ್ಲ, ಅವರು ಹಾಕಿರೋವಂಥದ್ದು ಇಲ್ಲಿ ನಾನು ತೋರಿಸಿರ್ತೀನಿ ಬಿಲ್ಲು. ಇದು ನಮ್ಮ ಡಿಮಾರ್ಟ್ನ ಶಾಪಿಂಗ್ ಫ್ರೆಂಡ್ಸ್. ಹೇಗಿತ್ತು ಅಂತ ತಿಳಿಸಿ. ಪ್ರತಿಯೊಂದು ತೋರಿಸಿದ್ದೀನಿ. ಇಷ್ಟೇ ತೊಗೊಂಡು ಬಂದಿದ್ದು, ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ. ನೋಡೋಣ, ಡಿಮಾರ್ಟ್ ಶಾಪಿಂಗು ಇದ್ದಿತ್ತು. ಓಕೆ ಫ್ರೆಂಡ್ಸ್, ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮಕ್ಕಳು ತುಂಬ ಅಳ್ತಾ ಇದ್ದಾರೆ, ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.